ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮುಖ್ಯವಾದ ಮಾಹಿತಿ ಕೊಡೋಣ ಅಂದರೆ ರಿಕರೆಂಟ್ ಅಬಾರ್ಷನ್ಸ್ ಅಂದರೆ ರಿಪೀಟೆಡ್ ಆಗಿ ಗರ್ಭಪಾತ ಆಗೋದು ಅಂದರೆ ಏನು, ಗರ್ಭಧಾರಣೆ ನಿಲ್ಲದೇ ಇರೋದು. ಎಸೆನ್ಷಿಯಲಿ ನಮಗೆ ಅನಿಸುತ್ತೆ ತಾಯಿ ಆಗ್ತಾರೆ ಅಂದರೆ ಪಾಸಿಟಿವ್ ಬರುತ್ತೆ ಪ್ರೆಗ್ನೆನ್ಸಿ, ಬಟ್ ಮುಂದೆ ಹೋಗೋದು 9 ತಿಂಗಳಿದೆಯಲ್ಲ ತುಂಬ ಕಷ್ಟಪಡ್ತಾ ಇತ್ತು. ಇದೊಂಥರ ಅಂದರೆ ಕೈಗೆ ಬರುವಂಥ ಮಗುನ ಕಳ್ಕೊಳ್ಳೋದು ತುಂಬ ನಿರಾಶರಾಗ್ತಾರೆ. ಮಕ್ಕಳು ಆಗದೇ ಇರೋದು ಬೇರೆ ಥರ, ಆದ ಬಳಿಕ ಕಂಟಿನ್ಯೂ ಆಗದೇ ಮತ್ತೆ ಗರ್ಭಪಾತ ಆಗೋದು ತುಂಬ ಕಷ್ಟಕರವಾದ ಸ್ಥಿತಿ ಬರುತ್ತೆ. ಈ ತರಹ ಪೇಷಂಟ್ಸ್ ನಮ್ಮಲ್ಲಿ ತುಂಬ ಬರ್ತಾರೆ. 100 ಜನದಲ್ಲಿ 10-15% ಇದು ರಿಕರೆಂಟ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಇದಕ್ಕೆ ಅಬಾರ್ಷನ್ಸ್ ಅಂತೀವಿ, ಗರ್ಭಪಾತ ಅಂತೀವಿ. ರಿಕರೆಂಟ್ ಆಗಿ ಮತ್ತೆ ಪದೇ ಆಗುವಂಥ ಸ್ಥಿತಿ. 2-3 ಅಬಾರ್ಷನ್ ಆದರೆ ಅವ್ರಿಗೆ ತುಂಬ ನಾವು ಸೆಲೆಕ್ಟಿವ್ ಆಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅಂದ್ರೇನು, ಯಾಕೆ ಆಗ್ತಾ ಇದೆ, 3 ಸಲ ಆಗಿದೆ ಅಂದರೆ ನಾವು ಅಲರ್ಟ್ ಆಗಿರಬೇಕಾಗುತ್ತೆ. 2 ಸಲ ಆದ್ರೂ 3 ಸಲ ಆಗೋದು ಮುಂಚೆ ಕೆಲವೊಂದು ಬ್ಲಡ್ ಚೆಕಪ್ ಅಲ್ಲಿ ಮಾಡ್ತೀವಿ. ಇದಕ್ಕೆ ದೋಷಗಳು ಏನಿರ್ಬೋದು, ಕಾರಣಗಳೇನಿರ್ಬೋದು ಅಂದರೆ ಪುರುಷರಲ್ಲಿ ಕಾರಣ ಇರ್ಬೋದು ಮತ್ತು ಹೆಣ್ಮಕ್ಳಿಗೆ ಕಾರಣ ಇರ್ಬೋದು. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಜಾಸ್ತಿ ಹೆಣ್ಮಕ್ಳದೇ ಜಾಸ್ತಿ ಮಾಡ್ತೀವಿ. ಯಾಕೆಂದರೆ ಮಗು ತಾಯಿ ಹಡಿಯೋದಿಲ್ವಾ, ಅದರಿಂದ ತಾಯಿಯ ಬ್ಲಡ್ ಟೆಸ್ಟ್ ತುಂಬ ಚೆಕ್ ಮಾಡ್ತಾ ಹೋಗ್ತೀವಿ. ಅಂದ್ರೇನು, ಫೀಮೇಲ್ ಇನ್ವೆಸ್ಟಿಗೇಷನ್ ಜಾಸ್ತಿ ಇರುತ್ತೆ. ಈ ರಿಕರೆಂಟ್ ಅಬಾರ್ಷನ್ಸ್ಗೆ ಕಾರಣಗಳೇನೆಂದರೆ 5 ಕಾರಣಗಳಿದೆ. ಒಂದು ಮುಖ್ಯವಾದಂದರೆ ಜೆನೆಟಿಕ್ ಕಾಸ್ ಅಂತ. ಅಂದರೆ 3 ತಿಂಗಳ ಒಳಗಡೆ ಮತ್ತೆ ಪದೇ ಅಬಾರ್ಷನ್ ಆಗ್ತಿದ್ರೆ ಜೆನೆಟಿಕ್ ಕಾಸ್ ತುಂಬ ಜಾಸ್ತಿ ಇರುತ್ತೆ. 60-70% ಅದು ಎವಿಡೆನ್ಸ್ ಇದೆ ಅದಕ್ಕೆ. ಅಂದರೆ ಮಾಹಿತಿ ಪ್ರಕಾರ, ಸೈನ್ಸ್ ಪ್ರಕಾರ ಇಲ್ಲಿ ಜೀನ್ಸ್ ಡಿಫೆಕ್ಟ್ ಇರುತ್ತೋ ಅವಾಗ ಅಬಾರ್ಷನ್ ಆಗ್ತಾನೆ ಹೋಗುತ್ತೆ ಅಂತ ಕಂಡಿಡ್ತಿದ್ದಾರೆ. ಒಂದು ಜೆನೆಟಿಕ್ ಕಾಸು. 2ನೇ ಕಾಸು ಅಂತಂದರೆ ತಾಯಿಯ ಅಂದರೆ ದೋಷ, ರಕ್ತದಲ್ಲಿ ದೋಷ ಇದ್ದರೆ. ಅಂದರೆ ಏನರ್ಥ, ರಕ್ತವನ್ನು ಪರೀಕ್ಷೆ ಮಾಡಿದಾಗ ಕೆಲವೊಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದರಲ್ಲಿ SLE ಇರ್ಬೋದು, ಲೂಪಸ್ ಅಂಡರ್ಗ್ರೌಂಡ್ ಇರ್ಬೋದು, ಅಥವಾ ರುಮ್ಯಾಟೈಡ್ ಆರ್ಥರೈಟಿಸ್ ಇರ್ಬೋದು. ಆ ರೀತಿಯ ಬ್ಲಡ್ಡಲ್ಲಿ ದೋಷ ಇದ್ದರೆ ಅವ್ರಿಗೂ ಟೆಸ್ಟ್ ಮಾಡಿಬಿಟ್ಟು ಕಂಡುಹಿಡ್ತೀವಿ. 3ನೇದು ಯೂಟ್ರೈನ್ ಕಾಸ್ ಅಂತ ಹೇಳ್ತೀವಿ. ಅಂದ್ರೇನು, ಎಲ್ಲಿ ಗರ್ಭಚೀಲ ಒಳಭಾಗ ತುಂಬ ಚಿಕ್ಕದಿದ್ದು ಅಥವಾ ಗೋಡೆ ಥರ ಇದ್ದು ಸೆಪ್ಟಮ್ ಇದ್ದರೆ, ಅಥವಾ ಸಬ್ಮ್ಯೂಕಸ್ ಫೈಬರ್ ಇದ್ದರೆ, ಅಥವಾ ತುಂಬ ನ್ಯಾರೋ ಯುಟ್ರಸ್ ಇದ್ದರೆ, ಇಂಥ ಟೈಮಲ್ಲಿ ಗರ್ಭಚೀಲ ದೋಷಗಳು ಅಂತಾರೆ. ಇದು ಹುಟ್ಟದಾಗಿಂದ ಬರುವಂಥ ಕೆಲವೊಂದು ಕಾರಣಗಳಿದ್ದರೆ ಅದು ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಾ ಇರುತ್ತೆ. 4ನೇದು ಪುರುಷರಲ್ಲಿ ಕಾರಣಗಳು. ಅಂದ್ರೇನು, ಪುರುಷರಲ್ಲಿ ಕೆಲವೊಂದು DNA ಅಂದ್ರೇನು, ರಿಕರೆಂಟ್ ಆಗಿ ಅಬಾರ್ಷನ್ ಆಗ್ತಿದ್ದಾಗ ಸ್ಪರ್ಮ್ DNA ಇದೆಯಲ್ಲ ತುಂಬ ಡಿಫೆಕ್ಟ್ ಇರುತ್ತೆ. ಅಂದರೆ ಆ ಒಂದು ಕ್ರೋಮೋಸೋಮ್ ಸ್ಪರ್ಮಲ್ಲಿ ಇರುತ್ತಲ್ವ, ಆ DNA ಇರೋದು ಫ್ರಾಗ್ಮೆಂಟೇಷನ್ ಆದರೆ, ಅಂದರೆ ಬಿಯಾಂಡ್ 25% ಜಾಸ್ತಿ ಇದ್ದರೆ ಅದೇ ಸ್ಪರ್ಮ್ ಬಂದು ಎಗ್ ಮೀಟ್ ಆದಾಗ ಮತ್ತೆ ರಿಕರೆಂಟ್ ಅಬಾರ್ಷನ್ ಆಗ್ತಾ ಇರುತ್ತೆ. ಅದನ್ನು ಪುರುಷರಲ್ಲಿ ಕಂಡುಹಿಡ್ತೀವಿ. 5ನೇದು ಇಡಿಪತಿಕ್ ಅಂತಾರೆ. ಅಂದ್ರೇನು, ಯಾವುದೇ ಕಾರಣ ಇಲ್ಲದಿದ್ರೂ ಎಲ್ಲನೂ ಚೆಕ್ ಮಾಡಿರ್ತೀವಿ. ಅಂದರೆ ಪುರುಷರಲ್ಲಿ ಜೆನೆಟಿಕ್ ಸ್ಟಡಿ ಮಾಡಿರ್ತೀವಿ, DFR ಮಾಡಿರ್ತೀವಿ, ಹೆಣ್ಮಕ್ಳು ಪುರುಷ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿರ್ತೀವಿ, ಅವರು ಜೆನೆಟಿಕ್ ಸ್ಟಡಿ ಮಾಡಿರ್ತೀವಿ, ಏನೇ ಕಾರಣ ಇರಲ್ಲ, 3D ಸ್ಕ್ಯಾನಿಂಗ್ ಮಾಡಿರ್ತೀವಿ, ಎಲ್ಲ ಚೆನ್ನಾಗಿದ್ರು ಆದ್ರೂ ಅಬಾರ್ಷನ್ ಆಗುತ್ತೆ. ಇದಕ್ಕೆ ಇನ್ನೂ ಸೈನ್ಸ್ ರಿಸರ್ಚ್ ಮಾಡ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ. ಇದನ್ನು ನಾವು ಕಂಡುಹಿಡಿದಾಗ ನಾವು ಹೇಗೆ ಕಂಡುಹಿಡಬೇಕು, ಸಿಂಪಲ್ ನೋಡಿ. ಒಂದು ಕಪಲ್ಸ್ ಬಂದಾಗ ಅವ್ರು ರಿವ್ಯೂ ಮಾಡ್ತೀವಿ, ಅವ್ರು ಕರೆಕ್ಟಾಗಿ ಹಿಸ್ಟ್ರಿ ತೊಗೊಳ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂದರೆ ಹೆಣ್ಮಕ್ಳು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಪುರುಷರ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅವ್ರದ್ದು ಯೂರಿನ್ ಚೆಕಪ್ ಮಾಡ್ತೀವಿ, DFI DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ತೀವಿ, ಮತ್ತು ಹೆಣ್ಮಕ್ಳು ಎಲ್ಲ ಸ್ಟಡಿ ಮಾಡ್ತೀವಿ ತರೋವಾಗಿ. ಅಂದರೆ 3D 4D ಸ್ಕ್ಯಾನಿಂಗ್ ಮಾಡ್ತೀವಿ, ಮತ್ತು ಅವ್ರದ್ದು ಮೆನ್ಸ್ಟ್ರುಯಲ್ ಸೈಕಲನ್ನು ರೆಗ್ಯುಲೈಸ್ ಆಗಿದೆಯಾ ಇರೆಗ್ಯುಲರ್ ಇದೆ ನೋಡ್ತೀವಿ, ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ನೋಡ್ತೀವಿ, ಮತ್ತು ಅದೊಂದೇ ಅಲ್ಲ ಅವರಿಗೆ ಶುಗರು BP ಇದೆ ಅಂತ ನೋಡ್ತೀವಿ. ಪುರುಷರಲ್ಲೂ ಅಷ್ಟೇ ಶುಗರು BP ಇದ್ದಾಗ ರಿಕರೆಂಟ್ ಅಬಾರ್ಷನ್ ಜಾಸ್ತಿ ಇರುತ್ತೆ. ಇದು ಅಂದರೆ ನಾವು ಮಾಡ್ಕೊತಂಥ ಜೀವನದಲ್ಲಿ ಪರಿಣಾಮ ಉಂಟಾಗುತ್ತೆ. ಮತ್ತು ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅದು ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಮಗು ಆದಾಗ ಬೆಳವಣಿಗೆ ಆಗೋದಕ್ಕೆ ತಾಯಿಯ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಸಪೋಸ್ ಅವರು ತುಂಬ ವರ್ಕಾಲಿಕ್ ಇದ್ದರೆ, ಡೇ ನೈಟ್ ಶಿಫ್ಟ್ ಮಾಡಿದಾಗೂ ಆ ಸ್ಟ್ರೆಸ್ಸಿಂದನೂ ಕಾರಣ ಆಗುತ್ತೆ. ಇದೊಂದು ಹೇಳ್ತೀವಿ ನೋಡಿ, ಈಗಿನ ಕಾಲದಲ್ಲಿ ಸ್ಟ್ರೆಸ್ ಇಂಡ್ಯೂಸ್ಡ್ ಅಬಾರ್ಷನ್ಸ್ ಒಂದು ಬರ್ತಾ ಇದೆ. ನಾವು ತಾಯಿ ಆದಾಗ ಎಷ್ಟು ನಮ್ಮ ದೇಹವನ್ನು ಕಾಪಾಡ್ಕೊಂಡಿರ್ತೀವೋ, ಅಂದರೆ ಎಲ್ಲ ಸ್ಟ್ರೆಸ್ಸನ್ನು ಕಡಿಮೆ ಇಟ್ಕೊಂಡು ದಿನನಿತ್ಯ ಮಾಡೋ ಕೆಲಸಗಳು ಮಾಡಿಕೊಂಡು ಡೇ ನೈಟ್ ಶಿಫ್ಟ್ ಮಾಡ್ದೇ ಜಾಸ್ತಿ ನಿದ್ದೆ ಮಾಡೋದು, ಒಳ್ಳೆಯ ಆಹಾರ ತಿನ್ನೋದು, ರೆಸ್ಟ್ ಮಾಡಿದ್ರೆ ಮಗು 9 ತಿಂಗಳು ಹೋಗುತ್ತೆ. ಅದಕ್ಕೇ ಆ ಗರ್ಭಿಣಿ ಆದಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಮತ್ತು ಡಯಟ್ ಚಾರ್ಟ್ ಕೊಡ್ತೀವಿ, ಮತ್ತು ಯಾವುದೇ ದೋಷ ಇದೆ ಅಂತ ಅದಕ್ಕೆ ಅಕಾರ್ಡಿಂಗ್ಲಿ ದಟ್ ಆ ಬ್ಲಡ್ ಟೆಸ್ಟ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಆ ಟ್ರೀಟ್ಮೆಂಟ್ ಕೊಡ್ತಾ ಹೋದಂಗೆಲ್ಲ 9 ತಿಂಗಳು ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ಇಲ್ಲಿವರೆಗೂ 12-13 ಅಬಾರ್ಷನ್ ಆಗಿರೋರಿಗೆ ಮಕ್ಕಳು ಮಾಡ್ಕೊಡ್ತೀವಿ. ಬಟ್ ಇದಕ್ಕೆ ಟೆಂಡರ್ ಲವಿಂಗ್ ಕೇರ್ ಅಂತಾರೆ. ಅಂದ್ರೇನು, ಈ ಥರ 11 ಸಲ ಅಬಾರ್ಷನ್ ಆಗಿದ್ದು ಬಿಹಾರಿ ಪೇಷಂಟ್ಸು ಎಲ್ಲ ಕಡೆ ಸುತ್ತಾಡಿ ಪಾಪ ಒಂಥರ ನಿರಾಶೆ. ಹಸ್ಬೆಂಡ್ ಬಂದು ಹೇಳ್ತಾಯಿದ್ರು,
ಅಭಿ ತೋ ಬಚಾವ್ ಅಂದರೆ ಇವಾಗಾದರೂ ನನ್ನ ಮಗನ ಕಾಪಾಡಿಕೊಡಿ ಅಂತ. ಅವ್ರಿಗೇನು ಮಾಡಿದ್ವಿ, ಎಲ್ಲ ಟೆಸ್ಟ್ ಮಾಡಿದಾಗ ಯಾವುದೇ ಕಾರಣ ಇಲ್ಲ, ತುಂಬ ಕಡೆ ತೋರಿಸಿದ್ದಾರೆ. ಬಟ್ ಅವ್ರಿಗೆ ಅಡ್ಮಿಟ್ ಮಾಡಿಕೊಂಡು 9 ತಿಂಗಳು ಹಾಸ್ಪಿಟಲ್ ಇಟ್ವಿ. ದಿನನಿತ್ಯ ಅವ್ರು ನೋಡ್ತಾ ಇದ್ವಿ, ಟೆಂಡರ್ ಲವಿಂಗ್ ಕೇರ್ ಅಂತ. ದಿನನಿತ್ಯ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ಹೇಗಿದ್ದೀರಾ ಅಂತ ಒಂದು ಮಾತಾಡೋದಿದೆಯಲ್ಲ, ಅಷ್ಟೇ ಸಾಕು. ಆ ಒಂದು ಕಾರಣದಿಂದ 9 ತಿಂಗಳ ಮಗು ಮಾಡಿ ಡೆಲಿವರಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅಡ್ವಾನ್ಸ್ಡ್ ಟೆಸ್ಟ್ ಮಾಡ್ತೀವಿ. ಇತ್ತೀಚಿನ ಕಾಲದಲ್ಲಿ ತುಂಬ ಟೆಸ್ಟ್ಗಳು ಬಂದಿದೆ. ಈಗ NK ಸೆಲ್ ಆ್ಯಕ್ಟಿವಿಟಿ ಇರ್ಬೋದು, CD56 ಇರ್ಬೋದು, ಮತ್ತು ಅವರು ರುಮಟೈಡ್ ಆರ್ಥರೈಟಿಸಲ್ಲಿ ಕೆಲವು ಫ್ಯಾಕ್ಟರ್ಸ್ ಬರುತ್ತೆ, ಅದನ್ನು ಚೆಕ್ ಮಾಡ್ತೀವಿ. ಒಂದು ಸಲ ಪಾಸಿಟಿವ್ ಬಂದ ಬಳಿಕ ಅವ್ರಿಗೆ ತುಂಬ ಹೊತ್ತು ಅಂದ್ರೇನು ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಇಂಟರ್ಲಿಪಿಡ್ ಅಂತ ಕೊಡ್ತೀವಿ, ಇಮ್ಯುನೋಗ್ಲೋಬಿನ್ಸ್ ಕೊಡ್ತೀವಿ, ಮತ್ತು ರೆಸ್ಟ್ ಹೇಳೋಕ್ಕೆ ಹೇಳ್ತೀವಿ, ವೀಕ್ಲಿ ಇಂಜೆಕ್ಷನ್ ಕೊಡ್ತೀವಿ, ಮತ್ತು ಎವ್ರಿ 10 to 12 ಡೇಸ್ ಸ್ಕ್ಯಾನಿಂಗ್ ಮಾಡ್ತಾ ಹೋಗ್ತೀವಿ. ಆ ಮಾನಿಟ್ರಿಂಗ್ ಇದೆಯಲ್ಲ, 9 ತಿಂಗಳು ಇದೆಯಲ್ಲ, ತುಂಬ ವಿಜಿಲೆಂಟ್ ಇರುತ್ತೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ರೆಡ್ ಕಾರ್ಡ್ ಕೊಡ್ತೀವಿ, ಯಾಕೆಂದರೆ ಎವ್ರಿ ಟೈಮ್ ಬಂದಾಗ ಅವನು ಅಲರ್ಟಾಗಿ ನೋಡ್ತೀವಿ. ರೆಡ್ ಕಾರ್ಡ್ ಕೊಡೋದೇನಕ್ಕಂದರೆ ನಮ್ಮ ಸ್ಟಾಫಿಂದ ಹಿಡ್ಕೊಂಡು ಆಯಮ್ಮನ ಹಿಡ್ಕೊಂಡು ಡಾಕ್ಟರ್ವರೆಗೂ ಎಲ್ಲರೂ ನೋಡ್ತಾರೆ, ಎಸ್ ಸಿ ಈಸ್ ಅ ಹೈ ರಿಸ್ಕ್ ಪೇಷಂಟ್ ಅಂತ. ಅವ್ರಿಗೆ ಸ್ಪೆಷಲ್ ಕೇರ್ ಸಿಗುತ್ತೆ. ಅದಕ್ಕೆ ನಮ್ಮಲ್ಲಿ ಬ್ಯಾಡ್ ಅಬ್ಸ್ಟೆಟಿಕ್ ಹಿಸ್ಟ್ರಿ OPD ಮಾಡ್ತೀವಿ. ಅಂದ್ರೇನು, ಈ ರೀತಿಯ ರಿಪೀಟೆಡಾಗಿ ಗರ್ಭಪಾತ ಆಗಿರೋರಿಗೆ 4 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಒಂದು ಕೇಸ್ ಬಗ್ಗೆ. ಇದನ್ನು ಹೇಗೆ ಮಾಡಬೇಕು ಅಂದರೆ ಯಾರು ಇರ್ತಾರೆ, 3 ಜನ ಗೈನಕಾಲಜಿಸ್ಟು, ಒಬ್ಬರು ಜೆನೆಟಿಷಿಯನು, ಒಬ್ಬರು ಕೌನ್ಸಿಲರು. ಇಷ್ಟು ಜನ ಕೂತ್ಕೊಂಡು ಅವ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಅವರು ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಈಗ 4 ಜನ ಕೂತ್ಕೊಂಡು ಒಂದು ಪ್ಲ್ಯಾನ್ ಬರಿತೀವಿ, ಹೇಗೆ ಮಾಡಿದ್ರೆ ಆಗುತ್ತೆ ಅಂತ. ಅದೇ ಇಂಪಾರ್ಟೆಂಟು. ಬ್ಯಾಡ್ ಅಬ್ಸ್ಟೆಟಿಕ್ OPDಯಲ್ಲಿ ಅದನ್ನು ತುಂಬ ಫಾಲೋ ಮಾಡ್ತೀವಿ. ಇದರಿಂದ ನಮ್ಮಲ್ಲಿ ಬರೋ ಎಲ್ಲ ಗರ್ಭಪಾತ ಆಗಿರೋರಿಗೆ ಒಂದು ಕಾನ್ಫಿಡೆಂಟಾಗಿ ಹೇಳ್ತೀವಿ, ನಿಮ್ಮದು ಮಗು 9 ತಿಂಗಳು ಕೈ ಕೊಡ್ತೀವಿ ಅಂತ. ಸೊ ಅದೇ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೇ ನಮ್ಮ ವರ್ಧಾನ್ ಫರ್ಟಿಲಿಟಿ ಸೆಂಟ್ರಲ್ಲಿ ಅಡ್ವಾನ್ಸ್ ಇನ್ವೆಸ್ಟಿಗೇಷನ್ಸು ಮತ್ತು ನುರಿದ ಅಂದರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇರೋದ್ರಿಂದ ಯಾವುದೇ ರೀತಿ ಅಬಾರ್ಷನ್ಸ್ ಇದ್ರೂ ನಾವು ಟರ್ಮ್ ಬೇಬಿ ಮಾಡಿಕೊಟ್ಟು ಕಾನ್ಫಿಡೆಂಟಾಗಿ ಅವರಿಗೆ ಮಗು ಮಾಡಿಕೊಡ್ತೀವಿ.